ಸಾಮಾನ್ಯವಾಗಿ ಮುಖದ ಹಂದವು ಚೆನ್ನಾಗಿಯೇ ಇರುತ್ತದೆ. ಅದರಲ್ಲಿ ಕೆಲವರಿಗೆ ಮುಖ ಸುಕ್ಕುಗಟ್ಟುವಿಕೆ, ಜೋತು ಬೀಳುವಿಕೆ ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಕಂಡುಬರುತ್ತದೆ. ಈ ಒಂದು ಸಮಸ್ಯೆಗೆ ಕಾರಣವೇನೆಂದು ತಿಳಿಯುವುದಾದರೆ, ಚರ್ಮವು ತನ್ನ ಟೋನಿಸಿಟಿಯನ್ನು ಕಳೆದುಕೊಳ್ಳುತ್ತಾ ಬರುತ್ತದೆ. ಅಂದರೆ ಚರ್ಮವು ಮಾಂಸವನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಬಂದಾಗ ಮುಖವು ಜೋತು ಬಿದ್ದ ಹಾಗೆ ಅಥವಾ ಮುಖದಲ್ಲಿ ಸುಕ್ಕು, ನೆರಿಗೆಗಳು ಕಂಡುಬರುತ್ತವೆ. ಈ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ನೋಡುವುದಾದರೆ, ನಮ್ಮ ಮನೆಯಲ್ಲಿಯೇ ಒಂದು ಆಯಿಲನ್ನು ಮಾಡಿಕೊಳ್ಳುವುದರ ಮುಖಾಂತರ ಮುಖಕ್ಕೆ ಮಸಾಜ್ ಮಾಡಿ ತಮ್ಮ ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆಂದು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ಒಂದು ಮನೆಮದ್ದನ್ನು ಮಾಡಿಕೊಳ್ಳುವುದಕ್ಕೆ ನಮಗೆ ಕಸ್ತೂರಿ ಅರಿಶಿಣದ ಗೋಟು ಬೇಕಾಗುತ್ತದೆ. ಅಂದರೆ ಹಸಿ ಅರಿಶಿಣದ ಗೋಟು ನಮಗೆ ಈ ಒಂದು ಫೇಸ್ ಮಸಾಜ್ ಆಯಿಲ್ನ ಮಾಡ್ಕೊಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯನ್ನು. ಸೊ ಈ ಒಂದು ಕಸ್ತೂರಿ ಅರಿಶಿಣನ ನಾವು ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಹಾಕಿ ನೀಟಾಗಿ ತೊಳ್ಕೊಬೇಕು. ಏಕೆ ಅಂತ ಅಂದರೆ ಇದರಲ್ಲಿ ಏನಾದರೂ ಕೆಮಿಕಲ್ ಔಷಧಿಗಳನ್ನ ಸಿಂಪಡಿಸಿದರೆ ಅದನ್ನೆಲ್ಲ ನಾವು ನೀಟಾಗಿ ತಕ್ಕೊಬೇಕು. ಸೊ ಅದರಿಂದ ನಾವು ಬಿಸಿನೀರಲ್ಲಿ ಹಾಕಿ 2 ರಿಂದ 3 ಬಾರಿ ಇದನ್ನು ತೊಳ್ಕೊಂಡು ಅದರ ಮೇಲಿರುವಂತಹ ಸಿಪ್ಪೆ ಎಲ್ಲ ನೀಟಾಗಿ ನಾವು ತಕ್ಕೊಬೇಕಾಗುತ್ತೆ. ನೋಡಿ, ನೀಟಾಗಿ ಇದರಲ್ಲಿರುವಂತಹ ಸಿಪ್ಪೆ ಎಲ್ಲ ನಾವು ಬಿಸಿನೀರಿಂದ ತಕ್ಕೊಳ್ಳೋಣ. ಅನಂತರ ಇದು ಒಂದು ಫೇಸ್ ಮಸಾಜ್ ಆಯಿಲ್ ಮಾಡ್ಕೊಳೋದಕ್ಕೆ ರೆಡಿಯಾಗಿರುವಂತಹ ಒಂದು ಕಸ್ತೂರಿ ಅರಿಶಿಣ. ಸೊ ಈ ಅರಿಶಿಣದ ಗೋಟನ್ನು ನಾವು ನೀಟಾಗಿ ಒಂದು ತುರಿಮಣಿಯಿಂದ ಅಥವಾ ತುರಿಯೋದ್ರಿಂದ ನೀಟಾಗಿ ಇದನ್ನು ಸಣ್ಣದಾಗಿ ತುರ್ಕೊಬೇಕಾಗತ್ತೆ. ನಾವು ಯಾವ ಪಾತ್ರೆಯಲ್ಲಿ ಎಣ್ಣೆನ ಕಾಯಿಸ್ಕೊಬೇಕು ಅಂತ ಇರ್ತೀವೋ ಅದೇ ಪಾತ್ರೆಯಲ್ಲಿ ಇದೊಂದು ಅರಿಶಿಣದ ಗೋಟನ್ನು ನೀಟಾಗಿ ನಾವು ತುರ್ಕೊಬೇಕು. ಅರಿಶಿಣದಲ್ಲಿ ಹೇರಳವಾಗಿ ವಿಟಮಿನ್, ಮಿನರಲ್ಸ್ ಮತ್ತು ಪೋಷಕಾಂಶಗಳು ಇದ್ದು ಇದು ನಮ್ಮ ಚರ್ಮದ ವೈಟ್ನಿಂಗನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಮುಖದಲ್ಲಿ ಕಂಡುಬರುವಂತಹ ಕಪ್ಪು ಚುಕ್ಕೆಗಳು, ಪಿಂಪಲ್ಸ್ಗಳು, ಅದೇ ರೀತಿಯ ಯಾವುದಾದರೂ ಚರ್ಮದ ಸಮಸ್ಯೆಗಳು ಇದ್ದರೆ ಅದನ್ನು ಕ್ರಮೇಣ ಕಡಿಮೆ ಮಾಡೋದಕ್ಕೆ ನಮಗೆ ಸಹಕಾರಿಯಾಗಿದೆ. ಸೊ ಈ ಒಂದು ಅರಿಶಿಣದ ಗೋಟನ್ನು ನಾವು ತುರ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತ ನೋಡೋದಾದರೆ, ಒಂದು ಪ್ಯಾನ್ ಅಥವಾ ಒಂದು ಪಾತ್ರೆಗೆ ನಾವು ಹಾಕ್ಕೊಂಡು ನೀಟಾಗಿ ಇದನ್ನು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ನೋಡಿ, ಇದು ತುರ್ಕೊಂಡಿದ್ದಾಗಿದೆ. ಇದನ್ನ ಇವಾಗ ಸ್ಟವ್ ಮೇಲೆ ಇಡೋಣ. ಸ್ಟವ್ ಮೇಲೆ ಇಟ್ಟು ನೀಟಾಗಿ ಇದನ್ನು ಎಣ್ಣೆ ಹಾಕಿ ಕಾಯಿಸ್ಕೊಬೇಕು. ಸೊ ನೋಡಿ, ಹಸಿ ಒಂದು ಅರಿಶಿಣದ ಫೇಸ್ ಮಸಾಜ್ ಆಯಿಲ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಹೇಗೆ ಅಂತ ನೋಡೋಣ. ಇವಾಗ ತುರ್ಕೊಂಡಿರುವಂತಹ ಈ ಒಂದು ಅರಿಶಿಣಕ್ಕೆ ನಾವು ಸ್ವಲ್ಪ ಪ್ರಮಾಣದ ಕೊಬ್ಬರಿ ಎಣ್ಣೆ ಅಂದರೆ ತೆಂಗಿನ ಎಣ್ಣೆನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ನಾವು ಕಾಯಿಸ್ಕೊಬೇಕಾಗತ್ತೆ. ಅರಿಶಿಣ ಹಸಿದಾಗಿರೋದ್ರಿಂದ ಇದರಲ್ಲಿರೋಂತಹ ಬಣ್ಣನ ಇದು ಕೊಬ್ಬರಿ ಎಣ್ಣೆಗೆ ಬಿಟ್ಕೊಡುತ್ತೆ. ಸೊ ಅದರಿಂದ ನೀಟಾಗಿ ಲೋ ಫ್ಲೇಮಲ್ಲಿ ನಾವು ಸ್ಟವ್ನ ಹಚ್ಕೊಂಡು ನೀಟಾಗಿ ಇದನ್ನು ಕಾಯಿಸ್ಕೊಬೇಕಾಗತ್ತೆ. ಸ್ಟವ್ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು. ಅಂದರೆ ಹೈ ಫ್ಲೇಮ್ ಮಾಡ್ದೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಈ ಒಂದು ಅರಿಶಿಣದ ಆಯಿಲ್ನ ಕಾಯಿಸ್ಕೊಬೇಕಾಗತ್ತೆ. ಸೊ ನೋಡಿ, ನೀಟಾಗಿ ಇದು ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು. ಅರಿಶಿಣ ಇದು ಮಿಕ್ಸ್ ಆಗ್ತಾ ಇದೆ. ನೀಟಾಗಿ ನಾವು ಇದನ್ನು ಕಾಯಿಸ್ಕೊಬೇಕು. ಸೊ ಇದು ತಳ ಹಿಡಿದೇ ಇರೋ ಥರ ನಾವು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನ ಮಾಡ್ಕೊಬಾರ್ದು. ಈ ರೀತಿ ನೀಟಾಗಿ ಒಂದೂ ಗಂಟುಗಳಿಲ್ಲದೆ ಇರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಕುದಿಸ್ಕೊಬೇಕು. ಜಾಸ್ತಿ ಹೊತ್ತು ಇದನ್ನು ಕುದಿಸ್ಕೊಬಾರ್ದು. 5 ರಿಂದ 10 ನಿಮಿಷಗಳ ಕಾಲ ನೀಟಾಗಿ ಇದನ್ನು ಕುದಿಸ್ಕೊಬೇಕಾಗತ್ತೆ. ಎಣ್ಣೆ ಒಳಗಡೆ ಇದು ಮಿಕ್ಸ್ ಆಗೋವರೆಗೂ ನೀಟಾಗಿ ಕುದಿಸ್ಕೊಂಡು ಅಥವಾ ಬೇಯಿಸ್ಕೊಬೇಕಾಗತ್ತೆ. ಸೊ ನೋಡಿ, ಇದು ಇವಾಗ ಕುದ್ದಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ನಾವು ಬಿಡಬೇಕು. ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಬೋದು. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಫೇಸ್ ಮಸಾಜ್ ಮಾಡ್ಕೊಳೋದಕ್ಕೆ ಆಯಿಲ್ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆನ ಈ ಒಂದು ಅರಿಶಿಣಕ್ಕೆ ಹಾಕಿ ನೀವು ನೀಟಾಗಿ ಕಾಯಿಸ್ಕೊಂಡು ಇಟ್ಕೊಳ್ಳಿ. ಇದನ್ನು ವರ್ಷಗಟ್ಟಲೆ ಬೇಕಾದರೆ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ನಮಗೆ ಬೇಕು ಅಂದರೆ ಮಾಡ್ಕೋತೀವಿ ಅಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಮಾಡ್ಕೊಬೋದಾಗಿದೆ. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಂತಹ ಈ ಒಂದು ಆಯಿಲ್ನ ನಾವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಇದು ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಆಗಲಿ. ನೋಡಿ, ಎಣ್ಣೆ ಒಳಗಡೆ ಅರಿಶಿಣ ತನ್ನ ಕಲರ್ನೆಲ್ಲ ಬಿಟ್ಟಿದೆ. ಅಂದರೆ ಕೊಕೊನಟ್ ಆಯಿಲ್ ಯೆಲ್ಲೋ ಕಲರ್ಗೆ ಟರ್ನ್ ಆಗಿದೆ. ಸೊ ಇಷ್ಟು ಸಾಕು. ನಾವಿವಾಗ ಸ್ಟವ್ನ ಆಫ್ ಮಾಡಿಬಿಡೋಣ.
ಇದು ಇವಾಗ ಹಾರ್ಕೊಂಡಿದೆ. ಇದನ್ನು ನೀಟಾಗಿ ನಾವಿವಾಗ ಫಿಲ್ಟರ್ ಮಾಡ್ಕೊಬೇಕು. ಒಂದು ಬೌಲಿಗೆ ಕಾಫಿ ಸೋಸೋ ಫಿಲ್ಟರಿಂದ ನೀಟಾಗಿ ಈ ಒಂದು ಆಯಿಲ್ನ ನಾವು ಸೋಸ್ಕೊಳ್ಳೋಣ. ಇದು ನೀಟಾಗಿ ಸೋಸ್ಕೊಬೇಕು. ನೋಡಿ, ಸೋಸ್ಕೊಂಡಿದ್ದು ಆಯಿತು. ಇವಾಗ ಅರಿಶಿನ ಹದ್ಮೆ ಅದರಲ್ಲಿರುವಂತಹ ಎಣ್ಣೆನೂ ಸಹ ನಾವು ತಕ್ಕೊಬೇಕು. ನಾನು ತಕ್ಕೊಂಡಿದ್ದೀನಿ. ಈ ಒಂದು ಫೇಸ್ ಆಯಿಲ್ ಎಷ್ಟು ಒಳ್ಳೆ ಬೆನಿಫಿಟ್ಸ್ನ ಕೊಡುತ್ತೆ ಅಂದರೆ, ಸ್ಕಿನ್ನು ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ, ಸ್ಕಿನ್ನಲ್ಲಿ ಒಂದು ಟೈಟ್ನೆಸ್ ಬರುತ್ತೆ, ಮತ್ತು ಸ್ಕಿನ್ನು ಲೂಸ್ ಆಗಿರೋದೆಲ್ಲ ಟೈಟಾಗಿ ನಮ್ಮ ಮುಖದ ಅಂದವನ್ನು ಹೆಚ್ಚಿಸುತ್ತೆ. ಅದೇ ರೀತಿ ಸ್ಕಿನ್ನು ಸ್ವಲ್ಪ ವೈಟ್ನಿಂಗ್ ಆಗಿ ನಮಗೆ ಬ್ರೈಟಾಗಿ ಕಾಣಲಿಕ್ಕೆ ಆಗುತ್ತೆ. ನೋಡಿ, ಈ ರೀತಿ ತಯಾರು ಮಾಡ್ಕೊಂಡಂತಹ ಈ ಒಂದು ಅರಿಶಿಣದ ಆಯಿಲ್ನ ನಾವು ಫೇಸ್ಗೆ ಯಾವ ರೀತಿ ಮಸಾಜ್ ಮಾಡ್ಕೊಬೋದು ಅನ್ನೋದನ್ನು ನೋಡೋಣ. ಸೊ ನೋಡಿ, ಇದರಲ್ಲಿರೋಂತಹ ಎಲ್ಲ ಸ್ಟೆಪ್ಗಳನ್ನೂ ನಾವು ವಿಡಿಯೋದಲ್ಲಿ ಹಾಕಿದ್ದೀನಿ. ನೀಟಾಗಿ ನೋಡಿ, ಈ ಒಂದು ಅರಿಶಿಣದ ಆಯಿಲ್ನ ಫೇಸ್ಗೆ ಹಾಕ್ಕೊಂಡು ನಾವು ಮಸಾಜ್ ಮಾಡ್ತಾ ಬಂದರೆ ಮುಖದ ಅಂದವನ್ನು ಹೆಚ್ಚಿಸ್ಕೊಬೋದು. ಅದೇ ರೀತಿ ರಿಂಕಲ್ಸ್ಗಳು ಸಹ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಮಸಾಜ್ ಮಾಡ್ಕೊಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಮುಖದಲ್ಲಿ ನೀಟಾಗಿ ನಡೆದು ನಮಗೆ ಆಯಾಸ ಆಗೋದನ್ನು ಕಮ್ಮಿ ಮಾಡುತ್ತೆ, ಮತ್ತು ಚರ್ಮಕ್ಕೆ ಬೇಕಾಗಿರುವಂತಹ ಒಂದು ಟೈಟ್ನೆಸ್ನ ನಮಗೆ ಈ ಒಂದು ಮಸಾಜ್ ತಂದುಕೊಡುತ್ತೆ. ನೀಟಾಗಿ ಮಸಾಜ್ ಮಾಡ್ಕೊಳೋದ್ರಿಂದ ನಮ್ಮ ಚರ್ಮದ ಅಂದವನ್ನು ಸಹ ಹೆಚ್ಚಿಸ್ಕೊಬೋದು. ಅದೇ ರೀತಿ ಚರ್ಮ ತನ್ನ ಟೋನಿಸಿಟಿಯನ್ನು ಹೆಚ್ಚಿಸ್ಕೊಳ್ಳುತ್ತೆ, ಮತ್ತು ಚರ್ಮಕ್ಕೆ ಬೇಕಾಗಿರುವಂತಹ ಅಂದವನ್ನು ನಾವೇ ಕೊಟ್ಕೊಬೋದು. ಈ ಒಂದು ಆಯಿಲ್ನ ಹಾಕ್ಕೊಂಡು ನಾವು ಫೇಸ್ ದಪ್ಪ ಏನಾದರೂ ಇದ್ದರೆ ಅದನ್ನು ಸಣ್ಣ ಮಾಡ್ಕೊಳೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಮಸಾಜ್ ಮಾಡೋದ್ರಿಂದ ಮುಖಕ್ಕೆ ಒಂದು ಎಕ್ಸಸೈಸ್ ಆಗುತ್ತೆ. ಈ ರೀತಿ ಎಕ್ಸಸೈಸ್ ಆಗೋದ್ರಿಂದ ಮುಖ ತನ್ನ ಟೋನಿಸಿಟಿಯನ್ನು ಹೆಚ್ಚಿಸ್ಕೊಳ್ಳುತ್ತೆ, ಅಂದರೆ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಸುಕ್ಕುಗಟ್ಟುವಿಕೆಯನ್ನು ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಆವಾಗ ನಮ್ಮ ಸ್ಕಿನ್ನು ಟೈಟಾಗಿ ಜೋತು ಬಿದ್ದಾಗ ಆಗಿರೋದು ಎಲ್ಲ ಸಮಸ್ಯೆನೂ ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಈ ಒಂದು ಆಯಿಲ್ ಚರ್ಮವನ್ನು ಗಟ್ಟಿಗೊಳಿಸುವಲ್ಲಿ ಸಹಕಾರಿಯಾಗಿ ನರಗಳನ್ನು ಟೈಟ್ ಮಾಡಿ ಸ್ಕಿನ್ನು ಟೈಟ್ ಆಗೋ ಥರ ನಮಗೆ ಮಾಡುತ್ತೆ. ಈ ರೀತಿ ಈ ಒಂದು ಆಯಿಲ್ನ ಹಾಕಿ ನಾವು ನೀಟಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಚರ್ಮದ ಅಂದವನ್ನು ನಾವು ಮನೆಯಲ್ಲೇ ಹೆಚ್ಚಿಸ್ಕೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.